ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಕರಾಟೆ ಮತ್ತು ಯೋಗ 9ನೇ ರಾಜ್ಯ ಮಟ್ಟದ ಕರಾಟೆ ಪಂದ್ಯಾವಳಿ ಕುಶಾಲನಗರದ ರೈತ ಸಹಕಾರ ಭವನದಲ್ಲಿ ನಡೆಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ರಾಜ್ಯ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷರಾದ ಅರುಣ್ ಮಾಚಯ್ಯ ಅವರು ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿ, ಕೊಡಗು ಕ್ರೀಡೆಯ ತವರೂರು, ಹಲವಾರು ಕ್ರೀಡಾಪಟುಗಳನ್ನು ರಾಷ್ಟ್ರಮಟ್ಟಕ್ಕೆ ಪರಿಚಯಿಸಿದ ಹೆಗ್ಗಳಿಕೆ ಕೊಡಗಿನದು. ಕೊಡಗಿನ ಎರಡೂ ಶಾಸಕರ ಕಾರ್ಯವೈಖರಿ ಬಗ್ಗೆ ಮೆಚ್ಚುಗೆ ಇದೆ. ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಕೂಡ ಕ್ರೀಡೆಗೆ ಹೆಚ್ಚಿನ ಸಹಕಾರವನ್ನು ನೀಡುತ್ತಿದ್ದಾರೆ. ಕೊಡಗಿನ ಎರಡೂ ಶಾಸಕರ ಸಹಕಾರ ಪಡೆದು ಕ್ರೀಡಾಪಟುಗಳಿಗೆ ಸಹಕಾರ ಆಗುವ ರೀತಿ ಉತ್ತಮ ಮೈದಾನಗಳನ್ನು ಒದಗಿಸಿಕೊಡುವ ನಿಟ್ಟಿನಲ್ಲಿ ನನ್ನ ಅವಧಿಯಲ್ಲಿ ಪ್ರಯತ್ನ ಪಡುವೆ ಎಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ನ್ಯಾಷನಲ್ ಅಕಾಡೆಮಿ ಆಫ್ ಕರಾಟೆ ಇಲ್ಲಿ ಒಂದು 9ನೇ ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದ ಕರಾಟೆ ಸ್ಪರ್ಧೆಯನ್ನು ಆಯೋಜಿಸಿದ್ದಾರೆ. ಅದಕ್ಕಾಗಿ ಉದ್ಘಾಟನಾ ಸಮಾರಂಭಕ್ಕೆ ಬಂದಿದ್ದಾರೆ. ಎಲ್ಲ ನಮ್ಮ ಸ್ನೇಹಿತರು ಓಡಾಡಬೇಕು ಮತ್ತು ಭಾಳ ಸಂತೋಷ ಆಗಿದೆ. ನಿಮ್ಮನ್ನು ಸೇರಿ ನಮ್ಮ ಹಳೆಯ ನೆನಪುಗಳು ಬರ್ತಾ ಇದೆ. ನನ್ನ ಗತಕಾಲದ ವೈಭವ ಜನರು ತಪ್ಪಾಗಲಿಕ್ಕಿಲ್ಲ. 1992-93 ದಶಕಗಳಿಂದ ಸುಮಾರು 2010ರವರೆಗೆ ಭಾಳಷ್ಟು ಯುವ ಪಡೆಗಳನ್ನು ಕಟ್ಟಿದಂಥ ಒಂದು ಹೆಮ್ಮೆ ನಮ್ಮ ಒಂದು ಸಂಘಟನೆಗೆ ಇದೆ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲಿದೆ. ಈ ನಿಟ್ಟಿನಲ್ಲಿ ನಾನಂತೂ ಈ ಕುಶಾಲನಗರ ಭಾಗದಲ್ಲೂ ಸಹ ಸದಾ ಒಳಗೊಳ್ಳುವ ವ್ಯಕ್ತಿಯಾಗಿದೆ. ಜನೆಯಲ್ಲಿ ಒಂದು ನಮ್ಮ ಎರಡು ಶಾಸಕರ ಒಂದು ಮುತುವರ್ಜಿಯಿಂದ ಜೊತೆಗೆ ನಾನು ಕರ್ಕೊಂಡೋಗಿದ್ದಾರೆ. ಮುಖ್ಯಮಂತ್ರಿಗಳ ಹತ್ರ ಮತ್ತು ಉಪಮುಖ್ಯಮಂತ್ರಿಗಳ ಕರ್ಕೊಂಡೋಗಿ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷರನ್ನಾಗಿ ಹನುಮಂತರವನ್ನೇ ಮಾಡಬೇಕು. ಮತ್ತು ಇಲ್ಲಿ ನಮ್ಮ ಶಶಿಧರವರು ನಮ್ಮ ಜಿಲ್ಲಾ ಸಮಿತಿಯಲ್ಲಿದೆ. ಜಿಲ್ಲಾ ಸಮಿತಿಯಿಂದ ನಾನು ಶಿಫಾರಸು ಮಾಡಿ ಕಳಿಸಿದ್ದೆ. ಎಲ್ಲ ಶಿಫಾರಸಿನ ಮೂಲಕ ನನ್ನದೇ ಕರ್ನಾಟಕ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷರಾಗಿ ಮಾಡಿದ್ದಾರೆ. ಅಧ್ಯಕ್ಷರಾಗಿ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರೇ ಇದ್ದಾರೆ. ಅವರ ಅಂಡರಲ್ಲಿ ಕೆಲಸ ಮಾಡೋ ಒಂದು ಭಾಗ್ಯ ನನಗೆ ಬಂದಿದೆ. ಅದರಿಂದ ನನ್ನ ಉತ್ತರವಾದಿತ್ವ ನೇರವಾಗಿ ಮುಖ್ಯಮಂತ್ರಿಗಳಿಗೆ ಇದೆ. ಈ ನಿಟ್ಟಿನಲ್ಲಿ ಈಗಾಗಲೇ 13 ಜಿಲ್ಲೆಗಳನ್ನು ನಾನು ಪ್ರವಾಸ ಮಾಡಿದ್ದೇನೆ. 2 ತಿಂಗಳಲ್ಲಿ 13 ಜಿಲ್ಲೆಗಳಲ್ಲಿ ಭಾಳ ಯಶಸ್ವಿಯಾಗಿ ಕ್ರೀಡೆಯನ್ನು ಒಂದು ಬಲಿಷ್ಠಗೊಳಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಅದಕ್ಕಾಗಿ ಈಗಾಗಲೇ ಯೋಜನೆಗಳನ್ನು ಸಿದ್ಧಪಡಿಸಿದ್ದೀವಿ. ಈ 13 ಜಿಲ್ಲೆಯಲ್ಲಿ ಪ್ರಥಮ ಹಂತದಲ್ಲಿ ಕೊಡಗು ಜಿಲ್ಲೆಯೂ ಸಹ ಮುಗಿಸಿದ್ದೀವಿ. ಕೊಡಗಿನಲ್ಲಿ ಇವತ್ತು ಬೇರೆ ಜಿಲ್ಲೆಗಳಿಗೆ ಹೋಲಿಸಿದರೆ ಕ್ರೀಡೆಯಲ್ಲಿ ಕೊಡಗಿನ ಕಾಣಿಕೆ ಅಂತೇಳಿ. ಇದೇ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ VP ಶಶಿಧರ್ ಮಾತನಾಡಿ, ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷ ಸ್ಥಾನ ನನ್ನ ಆತ್ಮೀಯ ಸ್ನೇಹಿತ ಅರುಣ್ ಮಾಚಯ್ಯ ಅವರಿಗೆ ಸಿಕ್ಕಿರುವಂಥದ್ದು ಬಹಳ ಸಂತೋಷದ ವಿಷಯ. ಇವರ ಅವಧಿಯಲ್ಲಿ ಕುಶಾಲನಗರ ತಾಲೂಕಿಗೆ ಆಗಬೇಕಿರುವ ಕೆಲಸಗಳನ್ನು ಶಕ್ತಿ ಮೀರಿ ಮಾಡುವ ಪ್ರಯತ್ನವನ್ನು ಮಾಡುತ್ತೇನೆಂದು ತಿಳಿಸಿದರು. ಮಕ್ಕಳಿಗೆ ಕ್ರಿಯಾಶೀಲರಾಗಿ ಮಾಡುವ, ಸದಾ ಸೃಜನಶೀಲರಾಗಿ ಮಾಡುವಂಥ, ಎಲ್ಲರಿಗೂ ಆತ್ಮವಿಶ್ವಾಸ ವೃದ್ಧಿ ಮಾಡಿ ಮಾಡುವಂಥ ಕ್ರೀಡೆಗೆ